ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತುಂಬಾ ಮಾತಾಡ್ತಾರಲ್ಲ ಪ್ರಿಯಾಂಕ್ ಖರ್ಗೆ ಅವರು. ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮವೊಂದಕ್ಕೆ ಬರ್ತಾರೆ. ಹಾಗೆ ಬಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿದ್ದಂತ ಪ್ರಮುಖರನ್ನ ಕೇಳ್ತಾರೆ, ಇದರಲ್ಲಿ ಅಸ್ಪೃಶ್ಯರು ಎಷ್ಟು ಜನ ಇದ್ದಾರೆ, ತುಂಬಾ ಜನ ಕಾರ್ಯಕರ್ತರಿದ್ದಾರೆ, ಅಸ್ಪೃಶ್ಯರು ಎಷ್ಟು ಜನ ಇದ್ದಾರೆ ಅಂತ. ತಕ್ಷಣ ಅವ್ರು ಹೇಳ್ತಾರೆ ಯಾರೂ ಇಲ್ಲ ಅಂತ. ಬಾಬಾ ಸಾಹೇಬ್ರಿಗೆ ಸ್ವಲ್ಪ ಖುಷಿ ಆಗುತ್ತೆ. ಅಸ್ಪೃಶ್ಯರು ನೀವೇ ಕೇಳಿ ಅಂತ ಅವ್ರು ಹೇಳಿದಕ್ಕೆ ಬಾಬಾ ಸಾಹೇಬ್ರು ಕೇಳ್ತಾರೆ, ಅಸ್ಪೃಶ್ಯರು ಯಾರಿದ್ದಾರೆ ಎದ್ ನಿಂತ್ಕೊಂಡು ಕೇಳಿ ಬನ್ನಿ ಅಂತಂದಾಗ ಯಾರು ಬರೋದಿಲ್ಲ. ಬಾಬಾ ಸಾಹೇಬ್ರು ಹೇಳ್ತಾರೆ, ನೋಡಿದ್ದೀರಾ ಎಲ್ಲ ಮೇಲ್ವರ್ಗದವ್ರನ್ನೇ ಸೇರಿಸ್ಕೊಂಡು ಸಂಘಟನೆ ಕಟ್ಟಿದ್ದೀರಾ ನೀವು ಅಂತ. ಆಗ ಸಂಘದ ಪ್ರಮುಖರು ಹೇಳಿದ್ರು, ಇಲ್ಲ ನಿಮ್ಗೆ ಹಂಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ, ಜಾತಿ ವಿಶೇಷದ ಹೆಸರು ಹೇಳಿ ಕರೀರಿ ಆಗ ಬರ್ತಾರೆ ಅಂತ. ಬಾಬಾ ಸಾಹೇಬ್ರು ಒಂದೊಂದೇ ಜಾತಿಯನ್ನು ಹೇಳ್ತಾರೆ, ಈ ಜಾತಿಯವ್ರು ಬನ್ನಿ, ಈ ಜಾತಿಯವ್ರು ಬನ್ನಿ, ಅವರೆಲ್ಲ ಮುಂದೆ ಬರ್ತಾರೆ. ಮುಂದೆ ಬಂದು ಬಾಬಾ ಸಾಹೇಬ್ರವ್ರನ್ನ ಮಾತಾಡಿಸ್ತಾರೆ, ಎಲ್ಲರೂ ಆ ಜಾತಿಯವರು. ಆದ್ರೆ ಇದುವರೆಗೂ ಈ ಪ್ರಶ್ನೆ ಇಲ್ಲಿ ಕೇಳಿರ್ಲಿಲ್ಲ, ಮೊದಲನೇ ಬಾರಿಗೆ ನೀವು ಕೇಳ್ತಾ ಇದ್ದೀರಾ. ಇಲ್ಲಿ ಅಸ್ಪೃಶ್ಯತೆಯ ಸೋಂಕಿಲ್ಲ ಅಂತ ಏನಾದರೂ ಹೇಳಿದ್ದಿದ್ರೆ ಅದು ಸಂಘದ ಶಾಖೆಗಳಲ್ಲಾಗಿರುವಂತದ್ದು, ಸಂಘದ ಕ್ಯಾಂಪ್ಗಳಲ್ಲಾಗಿರುವಂತದ್ದು. ಸಂಘ ಹೀಗೆ ಒಂದು ಇನ್ಕ್ಲೂಸಿವ್ ಸಂಘಟನೆ, ಎಲ್ಲರನ್ನು ಜೊತೆಯಲ್ಲಿ ಸೇರಿಸಿಕೊಳ್ಳುತ್ತೆ, ಎಲ್ಲರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನುವಂತ ಪ್ರಾಬಬಲಿ ನನಗೆ ಕೇಳೋದಾದ್ರೆ ಇಷ್ಟು ವಿಸ್ತಾರವಾದ ಜಗತ್ತಿನ ಏಕಮಾತ್ರ ಸಂಘಟನೆ ಇದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂತ ಹೆಮ್ಮೆ ನಮ್ಗೆಲ್ರಿಗೂ ಇದೆ. 100ನೇ ವರ್ಷದಲ್ಲಿ ಡೆಫಿನೆಟ್ಲಿ ಅದರ ಹೆಮ್ಮೆಯನ್ನು ಹೇಳ್ಕೊಳ್ತೀವಿ.